ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಕಚೇರಿಗಳಲ್ಲಿ ಜಿಲ್ಲೆಯಾದಂಥ ಬಡವರಿಗೆ ಯಾವುದೇ ಕೆಲಸಕ್ಕೆ ಹೋದರೂ ಲಂಚ ಉತ್ತಾರ. ಯಾವುದೇ ಫೈಲ್ ಮುಂದಾಗಬೇಕಂದ್ರೆ ಬಳ್ಳಾರಿಯಲ್ಲಿ ದುಡ್ಡಿಲ್ಲದೆ ಯಾವುದೇ ಕೆಲಸ ನಡೀತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಬಳ್ಳಾರಿಯಲ್ಲಿ ಸುಮಾರು 10-15 ವರ್ಷದಿಂದ ಅಧಿಕಾರಿಗಳು ಇಲ್ಲೇ ಟಿಕೆಟ್ ಹಾಕೊಂಡು ಉಳಿದಿದ್ದಾರೆ. ಉದಾಹರಣೆಗೆ ಬಸರೆಡ್ಡಿ ಇರ್ಬೋದು, ಗಂಗಾಧರ್ ಗೌಡ ಇರ್ಬೋದು, ಇನ್ನೂ ಅನೇಕ ಅಧಿಕಾರಿಗಳು. ಅಂದರೆ ನಮ್ಮ ದೃಷ್ಟಿಯಲ್ಲಿ ಬಳ್ಳಾರಿಯಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಮತ್ತು ಜನಪರ ಕಾಳಗಿರ್ತಕ್ಕಂಥ ಅಧಿಕಾರಿಗಳು ತಂದು ಹಾಕ್ತಾರೆ ಮಾತ್ರ ಇಲ್ಲಿ ಏನೋ ಒಂದು ಲಂಚಾವತಾರಕ್ಕೆ ಕಡಿವಾಣ ಹಾಕಲು ಸಾಧ್ಯವಿರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಹೇಳೋದಿಷ್ಟೇ, ಈ ಭ್ರಷ್ಟಾಚಾರ ಮುಕ್ತವಾಗಬೇಕಂದ್ರೆ ಒಳ್ಳೆಯ ಅಧಿಕಾರಿಗಳನ್ನು ತಂದು ಹಾಕೋದು ಸೂಕ್ತ ಅಂತೇಳಿ ನನ್ನ ಉದ್ದೇಶ. ಯಾಕಂದರೆ ಈಗಾಗಲೇ 6 ತಿಂಗಳು ಜಾಬ್ ಮಾಡೋ ತಟ್ಟಿಗೆಲ್ಲ ಸೂಟ್ ಕೇಸ್ ರೆಡಿ ಇರ್ತೈತೆ. ಅದು ಯಾವ ರೀತಿ ನಡೀತೈತೆ ಅಂತೇಳಿ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ. ಅದೇ ರೀತಿ ಬಳ್ಳಾರಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತೂ ವಿಚಿತ್ರವಿದೆ. ನಾವು ನೋಡ್ತಾ ಇದ್ದೀವಿ, ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. ಭಾರಿ ವಾಹನಗಳು, ಲೋಡ್ ಇರ್ತಕ್ಕಂಥ ವಾಹನಗಳು 24/7 ನಗರದಲ್ಲಿ ಬರ್ತಾ ಇರ್ತಾವೆ. ಈಗಾಗಲೇ ಟ್ರಾಫಿಕ್ ಸಮಸ್ಯೆಯಿಂದ ಆಕ್ಸಿಡೆಂಟ್ಗಳು ಆಗೋದಿರ್ಬೋದು. ಮತ್ತು ಉದಾಹರಣೆಗೆ ಮೀನಾಕ್ಷಿ ಸರ್ಕಲಿಂದ ಸಂಗಮ್ ಸರ್ಕಲ್ವರೆಗೆ ಹೋಗಲಿಕ್ಕೆ 15-20 ನಿಮಿಷ ಸಮಯ ಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಪೊಲೀಸ್ ಅಧಿಕಾರಿಗಳು ಮತ್ತು ಆಟೋ ಅಧಿಕಾರಿಗಳು ಇದನ್ನು ಕಂಪ್ಲೀಟ್ ನಿರ್ಲಕ್ಷ್ಯತೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರೋ ವೆಹಿಕಲ್ಗಳು ನಿಂದ್ರಿಸಿ ಫೈನ್ ಕಟ್ಸೋದು ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ, ಆದರೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಅಂದರೆ ಕಂಪ್ಲೀಟ್ ಪೊಲೀಸ್ ಅಧಿಕಾರಿಗಳು ಈ ವಿಷಯದಲ್ಲಿ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ ಕಂಪ್ಲೀಟ್. ಆದ್ದರಿಂದ ಮತ್ತೆ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಈ ಹಿಂದೆ ಅನೇಕ ಕಚೇರಿಗಳಿಗೆ ರೇಡ್ ಮಾಡಿದ ಉದಾಹರಣೆಗಳು ಬಹಳಷ್ಟಿವೆ. ಅವರು ರೇಡ್ ಮಾಡೋದೇ ಒಂದು ತಡ, ರೇಡ್ ಮಾಡಿದ ಮೇಲೆ ಮತ್ತೆ ಅವರು ಸಸ್ಪೆಂಡ್ ಆದೇಶ ಆದರೂ ಕೂಡ ತಿರುಮರುದಿನ ಅವರು ಡ್ಯೂಟಿನೆಲ್ಲ ಹಾಜರಾಗಿರ್ತಾರೆ. ಅಂದರೆ ಲೋಕಾಯುಕ್ತಗೆ ನಾವು ಕೊಡ್ತಕ್ಕಂಥ ಗೌರವ, ಅವರು ಇರ್ತಕ್ಕಂಥ ಒಂದು ಪದ್ಧತಿಯನ್ನು ಕಂಪ್ಲೀಟ್ ಸರ್ಕಾರ ಕಂಪ್ಲೀಟ್ ಕಡೆಗಣಿಸಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಉದಾಹರಣೆಗೆ ಬಸರೆಡ್ಡಿ ಅವ್ರಿಗೆ ಸಸ್ಪೆಂಡ್ ಆದೇಶ ಮಾಡಿದ್ರು ಅವರು ಲೋಕಾಯುಕ್ತರು, ವೀರಪ್ಪ ಸಾರ ಯಾರೋ. ಏನಾಗಿದೆ ಅದು? ಅಲ್ಲಿಗೆ ಅದೇ ಸ್ಟಾಪ್ ಆಗಿದೆ. ಮತ್ತು ಅವರು ಕಂಟಿನ್ಯೂ ಡ್ಯೂಟಿಗೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅಂತೇಳಿ. ಹೌದು, ಇಲ್ಲ ಸರ್, ವೀರಪ್ಪ ಅವರು ಸಸ್ಪೆಂಡ್ ಆದೇಶ ಮಾಡಿದ್ರು, ಅವರಿಗೆ ಮಾಡಿದ್ರು, ಸಸ್ಪೆಂಡ್ ಆಗಿಲ್ಲ. ಮತ್ತೆ ಹೌದು, ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ಅಲ್ಲ, ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ಮೇಲೆ ಮತ್ತೆ ಆ್ಯಕ್ಷನ್ ತಗೋಬೇಕು ತಾನೆ. ಒಬ್ಬ ಲೋಕಾಯುಕ್ತರು ರೇಡ್ ಮಾಡೋದು. ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ನಡೀತಾ ಇದೆ. ಬಟ್ ಎಕ್ಸ್ಪೆಷಲಿ ನಮ್ಮ ಹೌದು ಸರ್, ರಕ್ಷಣೆ ಮಾಡೋರು ಅಂದರೆ ಈಗಾಗಲೇ ಬಾಣಂತಿಯವರು ಭಾಳಷ್ಟು ಜನ ಸಾವನ್ನಪ್ಪಿರೋ ತಮಗೆಲ್ಲರಿಗೂ ಗೊತ್ತಿದೆ. BJP ಮತ್ತು JDSನವರು ಅವ್ರ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು, ಯಾರೇ ಇರ್ಬೋದು, ನಾವು ಆ್ಯಕ್ಷನ್ ತಗೊಂತೀವಿ ಅಂತ ಹೇಳಿದ್ರು. ಸೆಷನ್ನಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಗಂಗಾಧರ್ ಗೌಡ ಬಸರೆಡ್ಡಿನ ಲೋಕಲ್ ಇರ್ತಕ್ಕಂಥ ಶಾಸಕರೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಅವರು ಇಲ್ಲಿರಬಾರ್ದು ಅಂತೇಳಿ ಅವರೇ ಹೇಳಿದ್ದಾರೆ ಸೆಷನ್ನಲ್ಲಿ. ನಾನು TV ಮಾಧ್ಯಮದಲ್ಲಿ ನೋಡಿದ ವಿಚಾರದ ಸರ್. ಅಲ್ಲ, ಗಂಗಾಧರ್ ಗೌಡ ಬಗ್ಗೆ ನಾನು ಹೇಳಿದೆ. ಗಂಗಾಧರ್ ಗೌಡ ಇರ್ಬೋದು, ಮಾಡಿದಾರಲ್ಲ, ಅದ್ರ ಬಗ್ಗೆ ಎದಕ್ಕೆ ಆ್ಯಕ್ಷನ್ ತಗೊಂತಲ್ಲ ಅಂತ ನನ್ನ ಉದ್ದೇಶ.
ಅವರು ಇಲ್ಲಿ ಸುಮಾರು ಇರೋಕ್ಕೆ ಎಷ್ಟು ವರ್ಷಗಳಾದವು? ಅಲ್ಲ ಅದೇ ಸರ್, ಅದೇ ಈಗ ಎಲ್ಲ ಸರ್ಕಾರಗಳು ಸಪೋರ್ಟ್ ಮಾಡ್ತಾವಂದ್ರೆ ಲಂಚ ಕೊಟ್ಟರಲ್ಲ ಯಾವ ಅಧಿಕಾರ ಆದ್ರೆ ಇಲ್ಲಿ ಉಳಕ್ಕೆ ಸಾಧ್ಯ ಸರ್? ಮೈತ್ರಿ ಸರ್ಕಾರದಲ್ಲಿ ಇರ್ಬೋದು, ಆದರೆ ನಾನು ಹೇಳೋದು ಇಷ್ಟೇ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಷ್ಟು ಅವ್ಯವಹಾರ ನಾನು ಯಾವ ಸರ್ಕಾರದಲ್ಲಿ ನೋಡಿಲ್ಲ. ಬಳ್ಳಾರಿಯಲ್ಲೇ ಸರ್ ಒಂದು ನಾನು ಹೇಳ್ತಾ ಇದ್ದೀನಿ, ನಂದೇ ಫಾರ್ಮ್ ಈ ಖಾತೆನ ಬಿ ಖಾತೆನಲ್ಲಿ ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೀನಿ. 2 ತಿಂಗಳಾಯ್ತು ನಂದೇ ಕೊಟ್ಟು. 2 ತಿಂಗಳಿಂದ ಇದುವರೆಗೆ ನನಗೆ ಬಂದಿಲ್ಲ ಅಂದ್ರೆ ಅರ್ಥ ಏನೈತೆ? ಸರ್ 5,000 ಕೊಟ್ಟರೆ 3 ದಿನದಾಗ ಮಾಡಿಕೊಡ್ತಾರ. 5,000 ಕೊಟ್ಟರೆ 3 ದಿನದಾಗ ಮಾಡಿಕೊಡ್ತಾರ. ಅಂದ್ರೆ ನಾವು ಲೀಡ್ರಾಗಿ ನಾನೇ ಕೊಡ್ಬೇಕು, ಲಂಚ ಕೊಡೋದ ನಾನು? ಅಂದರೆ ಲಂಚ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಲಂಚದ ಮೇಲೆ ಮುಳುಗೋಗ್ಬಿಟ್ಟೈತೆ ಕಂಪ್ಲೀಟ್, ಜಿಲ್ಲೆಲ್ಲ ಕಂಪ್ಲೀಟ್. ಸರ್ ಈಗ ಸರ್ ನಾನು ಎಸ್ ಪಿ ಗಮನಕ್ಕೂ ತಂದಿದ್ದೀನಿ. ಟ್ರಾಫಿಕ್ ಸರ್ ಈಗಲಿದ್ದ ಸ್ಟಾರ್ಟ್ ಸರ್ ಈಗಲಿದ್ದ ಅದೇ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಇಷ್ಟು ದಿನ ಮೆಂಬರ್ಶಿಪ್ ಮಾಡೋದು ಅದು ಸ್ವಲ್ಪ ಬಿಸಿ ಬಿಡುತ್ತೆ. ಒಂದು ನಿಮಿಷ ನಾನು ಮಾತಾಡೋದ್ರಲ್ಲಿ ಮಾಡೋದಿಲ್ಲ, ಅಡ್ಡ ಬರಬಾರ್ದು. ಮೆಂಬರ್ಶಿಪ್ ಮಾಡೋದು ಅದು ಸ್ವಲ್ಪ ಬಿಸಿ ಇದ್ದೆ. ಈಗಲಿದ್ದ ಪ್ರತಿಭಟನೆ ಮುಖಾಂತರನೇ ಸ್ಟಾರ್ಟ್ ಮಾಡೋದು. 2ನೇ ಮಾತು ರಾಯಲ್ ಸರ್ಕಲ್ ಸರ್ ಮುಂದಿನ ದಿನದಲ್ಲಿ ಹೋರಾಟ ಮುಖಾಂತರನೇ ಗಮನ ಸೆಳೆತೀನಿ. 100% ಸತ್ಯ. ಅದೇ ಹೇಳ್ತಾರೆ ಸರ್, ಅರ್ಧ ಗಂಟೆ ಬೇಕು, 15 ನಿಮಿಷ ಬೇಕು ನಾನು ಇಲ್ಲಿ ತಟಾಸಕ್ಕೆ ಮನೆಗೆ ಹೋಗಕ್ಕೆ. 15 ನಿಮಿಷ ಮಿನಿಮಮ್. ವಾಸನೆ, ಡ್ರೈನೇಜು ಎಲ್ಲಿ ನೋಡಿದ್ರೆ ಈ ಕಾರ್ಪೊರೇಷನ್ ಏನೈತೆ, ಸಣ್ಣ ಕುಣುಗಳು ಮುಚ್ಚಕ್ಕೂ ತಯಾರಿಲ್ಲ ಅಂದರೆ ಈಗ ಸರ್ ನಾನು ಮುಂದಿನ ದಿನದಲ್ಲಿ ಹಂತವಾಗಿ ಏನೇನಾದ್ರು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ ನಾವು ಪಕ್ಷದ ವತಿಯಿಂದ. ನೆಕ್ಸ್ಟ್ ವೀಕ್ಲಿದ್ದೇ ಸ್ಟಾರ್ಟ್ ಮಾಡ್ತೀವಿ. 2ನೇ ಮಾತಿಲ್ಲ, ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ, ನಾವು ಯಾರಿಗೆ ಅದಕ್ಕೆಂಬ ಪ್ರಶ್ನೆನೇ ಇಲ್ಲ. ಇದು ಜನರ ಸೇವೆಗೋಸ್ಕರ ಮಾಡ್ಲಿಕ್ಕೆ ನಾವು 24/7 ರೆಡಿ ಆಗಿದ್ದೀವಿ. ಈಗ ನಮ್ಮ ಕುಮಾರಸ್ವಾಮಿ ಅವರು ಅವಾಗಲೇ ಜನತಾದಳ ಜನರೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ನೋಡಿದಾಗ ತುಮಕೂರಲ್ಲಿದ್ದೇ ಸ್ಟಾರ್ಟ್ ಆಗಿದೆ. ಮೊದಲನೇ ಹಂತದಲ್ಲಿ 53 ಕ್ಷೇತ್ರಗಳು ಅವರು ಮೊದಲನೇ ಪ್ರವಾಸ ಮಾಡ್ತಾ ಇದ್ದಾರೆ. 2ನೇ ಹಂತದಲ್ಲಿ ಮತ್ತೆ ಎಲ್ಲ ಕ್ಷೇತ್ರಗಳು ತಿರುಗಕ್ಕೆ ಅವ್ರು ರೆಡಿ ಮಾಡಿದ್ದಾರೆ. ಸೊ ನಾವು ಬಳ್ಳಾರಿಯಲ್ಲಿ 2ನೇ ಹಂತದಲ್ಲಿ ಸಭೆ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. 2ನೇ ಹಂತ. ಮೊದಲನೇ ಹಂತದಲ್ಲಿ ಯಾರ್ಯಾರು ಶಾಸಕರಿದ್ದಾರೆ, ಯಾರ್ಯಾರು ಮಾಜಿ ಶಾಸಕರಿದ್ದಾರೆ, ಅವರು ಕ್ಷೇತ್ರಗಳಲ್ಲಿ ಸರ್ 25ಕ್ಕೆ ನಿಖಿಲ್ ಬರೋರ್ದಿತ್ತು. ಮತ್ತು ನೇಮರಾಜ ನಾಯಕರು ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನೊಂದು ಡೇಟ್ ಕೊಡ್ತೀವಿ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಆ ಡೇಟಿಗೆ ಅವರು ಮಾಡ್ತಾರೆ ಸರ್. ಕುಮಾರಸ್ವಾಮಿ ಈ ನಿಖಿಲ್ ಟೂರ್ ಆದಮೇಲೆ, ಈಗ ಸ್ವಲ್ಪ ಅವ್ರ ಹೆಲ್ತ್ ಸ್ವಲ್ಪ ಆರಾಮಿಲ್ಲಲ್ಲ, ನಿಖಿಲ್ ಟೂರ್ ಆದಮೇಲೆ ಕುಮಾರಸ್ವಾಮಿ ಅವರು 100ಕ್ಕೆ 100 ಅವರು ಟೂರ್ ಹಾಕಿರ್ತಾರೆ. ದೇವೇಗೌಡರು ಸರ್ ಬಳ್ಳಾರಿಗೆ ಬರ್ತಾರೆ ಸರ್, ಹಂಗೇನಿಲ್ಲ. ಈಗ ಸರ್ ಅವರೇ ಎಲ್ಲ ಜಿಲ್ಲೆದವ್ರನ್ನ ಮೊನ್ನೆ ಸಭೆ ಕರೆದಿದ್ರು. ಆ ಜಿಲ್ಲಾ ಸಪ್ರೇಟ್ ಕರೆದು ನೀವೇ ಜಿಲ್ಲೆದ ಡೇಟ್ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರವಾಸ ಕೈಗೊಳ್ಳಲಿಕ್ಕೆ ಆ ಜಿಲ್ಲೆಯಲ್ಲಿ ಪ್ರವಾಸ ನೀವೇ ಡೇಟ್ ಕೊಡ್ರಿ ಅಂತ ಕೇಳಿದ್ದಾರೆ. ನಾವು ಒಂದೊಂದು ಡೇಟ್ ಫಿಕ್ಸ್ ಮಾಡಿ ಅವ್ರು ಕೊಟ್ಟಾಗ ನಾವು ಕ್ಷೇತ್ರವರು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡೋಲ್ಲ, ಜಿಲ್ಲಾ ಒಂದು ಸಮಾವೇಶ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಗೊತ್ತಿದ್ದಾಗೆ ಇಲ್ಲಿ ಸ್ವಲ್ಪ ನಮಗೆ ಶಕ್ತಿ ಕಡಿಮೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಈಗ ಅದನ್ನು ನಾವು ಸಂಘಟನೆ ಮುಖಾಂತರ ಮಾಡಿ ಹಂತವಾಗಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಸರ್. ಅದರ ಜೊತೆಗೆ ಈಗೇನು ಬಳ್ಳಾರಿಯಲ್ಲಿ ನಾನು ಜನಪ್ರತಿನಿಧಿಗಳಿಗೆ ಮನವಿ ಮಾಡೋದಿಷ್ಟೇ, ಸಾಮಾನ್ಯವಾಗಿ ಅಲ್ಲಿ ಗುಗ್ಗರಟ್ಟಿ ರಸ್ತೆ ನೋಡಿರ್ಬೋದು. ಗುಗ್ಗರಟ್ಟಿ APMCಲಿದ್ದ ಭಾಳಷ್ಟು ಟ್ರಾಫಿಕ್. ಸರ್ ಸರ್ ಈಗ ಬೈಪಾಸ್ ರೋಡ್ ಮಾಡ್ಲಿಕ್ಕೆಲ್ಲ ಸರ್ ಗ್ಯಾರಂಟಿ ಕಾರ್ಡ್ಗಳು ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ, ಇನ್ನೇನು ಮಾಡ್ತಾರೆ ಅವರು? ಸರ್ ಈಗ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಡೋಕ್ಕೆ ದುಡ್ಡಿಲ್ಲ. ಇನ್ನು ಬೈಪಾಸ್ ರೋಡ್ ಮಾಡೋದು ಆಮೇಲೆ
ಆದ್ರೆ ಅಲ್ಲಿ ಪೊಲೀಸರನ್ನ ಒಬ್ರು ಟ್ರಾಫಿಕ್ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಬೋದಲ್ಲ. ಅದೇ ಒತ್ತಾಯ ಮಾಡೋಣ, ಒತ್ತಾಯ ಮಾಡೋಣ ಸರ್. ಸರ್ ಈಗ ಸಬ್ಜೆಕ್ಟ್ ಇಶ್ಯೂ ಮಾಡಿ ಒಂದೊಂದೇ ಏನು ನಾವು ಪ್ರಸ್ತಾಪನೆ ಮಾಡಿದ್ವಲ್ಲ ಅವೆಲ್ಲ ಹಿಡ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ನೆಕ್ಸ್ಟ್ ವೀಕ್ದಲ್ಲೇ ಎಲ್ಲ ಹೋರಾಟಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡೋದು, ಪಾದಯಾತ್ರೆ ಮಾಡೋದು, ಉಪವಾಸ ಸತ್ಯಾಗ್ರಹ ಕುಂದಿರೋದು ಎಲ್ಲ ಕಾರ್ಯಕ್ರಮಗಳನ್ನು ನೆಕ್ಸ್ಟ್ ವೀಕ್ಲಿಂದ ಕಾರ್ಯಕ್ರಮವನ್ನು ಒಂದು ಸಭೆ ಕರೆದು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಸರ್. ಅದರಾಗೆ ನಿರ್ಣಯ ಮಾತಿಲ್ಲ ಸರ್. ಆದಮೇಲೆ ಈಗಾಗಲೇ ನಾವು ನೋಡಿದ ಹಾಗೆ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರೂ ಕಂಪ್ಲೀಟು ಜಿಲ್ಲೆಯಲ್ಲಿ ಜೂಜಾಟ, ಇಸ್ಪೆಟ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಕಂಪ್ಲೀಟ್ ಗ್ಯಾಂಬ್ಲಿಂಗ್ಗೆ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರೆ ಇದಕ್ಕೆ ಯಾರು ಕಡಿವಾಣ ಹಾಕೋರು ಅಂದರೆ ಪೊಲೀಸ್ ಆಫೀಸರ್ಗಳು ಕಂಪ್ಲೀಟ್ ಇದಕ್ಕೆ ಅವ್ರ ನಿರ್ಲಕ್ಷ್ಯತೆಯನ್ನು ತೋರಿ ಕಂಪ್ಲೀಟು ಅವರು ಸಪೋರ್ಟ್ ಇಲ್ಲ ನಡೆದಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗಾಗಲೇ ನೋಡಿದ್ವಿ ಸರ್, ಭಾಳಷ್ಟು ಜನ ಬಡವರು ಆ ಕ್ರಿಕೆಟ್ ಆಡೋದ್ರ ಮುಖಾಂತರ, ಮಟಕ ಆಡೋದ್ರ ಮುಖಾಂತರ ಭಾಳಷ್ಟು ಫ್ಯಾಮಿಲಿಗಳು ಬಜಾರಿಗೆ ಬಿದ್ದಿದ್ದಾವೆ ಈಗಾಗಲೇ. ಇದ್ರ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅವರು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಾನು ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಿ ನಿಖಿಲರವ್ರನ್ನ ಕುಮಾರಸ್ವಾಮಿ ಕರೆಸಿ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಗಮನ ಸೆಳಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಡ್ಮಿನಿಸ್ಟ್ರೇಟಿವೇ ಫೇಲರ್ ಆಗಿದೆ, ಕಂಪ್ಲೀಟ್ ಏನು ಉಳಿದಿಲ್ಲ. ಪೊಲೀಸ್ ಅಂತಲ್ಲ, ಎಲ್ಲ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟಿವ್ ಕಂಪ್ಲೀಟು ಇಲ್ಲಿ ಫೇಲ್ ಆಗಿದೆ ಬಳ್ಳಾರಿಯಲ್ಲಿ ಅಂತ ಕಂಪ್ಲೀಟ್. ಈಗ ಉದಾಹರಣೆಗೆ ಸರ್, ರಾಯಲ್ ಸರ್ಕಲ್ ಎಷ್ಟು ವರ್ಷ ಆಯ್ತು ಮಾಡಲಿಕ್ಕೆ, ಅದರಲ್ಲಿ ಒಂದು ರಾಜಕೀಯ ಅವರಲ್ಲಿ. ಆ ರಾಜಕೀಯ ಎದಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ. ಅವರು ಪಕ್ಷದಲ್ಲಿ ಏನನ್ನ ರಾಜಕೀಯ ಮಾಡಲಿ, ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿದ್ದ ಸರ್. ಜನರು ಭಾಳಷ್ಟು ಜನ ಈ ಸರ್ ನಾನು ಒಂದೇ ಹೇಳ್ಬೇಕಂದ್ರೆ, ಈ ಪಕ್ಷದ ಮುಂದೆ ನಾವು ಏನು ಹೋರಾಟ ಮಾಡಿದ್ರು ಏನು ಮಾಡಿದ್ರು ಕೋಣದ ಮುಂದೆ ಕಿನ್ನೀರು ಬಾರಿಸ್ದಂಗೆ ಆಗೈತೆ ಪರಿಸ್ಥಿತಿ. ಕೋಣ ಅಂದ್ರೆ ನಾವೇ ಸುಮ್ಮನೆ, ಕೋಣ ಅವರು ಕಿನ್ನೀರು ಬಾರಿಸೋದು ನಾವು ಅಷ್ಟೇ, ಕಾಂಗ್ರೆಸ್ ಪಕ್ಷ ಅಷ್ಟೇ. ನಾವು ಏನು ಮಾಡ್ಬೇಕು ಸರ್? ಈಗ ಮುದಿಯೋರು ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ, ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ರಾಯಲ್ ಸರ್ಕಲ್ದಲ್ಲಿ ಇಬ್ಬರು ಕೆಳಗೆ ಬಿದ್ದಿದ್ದಾರೆ. ಅದ್ರ ಪರಿಸ್ಥಿತಿ ಏನು? ಈ ಕಾಮಗಾರಿಗಳು ಮಾಡಲಿಲ್ಲ ಅಂತ ಹೇಳೋದಲ್ಲ, ಹಗಲೊತ್ತು ಮಾಡೋದ ಕೆಲಸ ಏನೈತೆ, ನೈಟ್ ಮಾಡ್ಬೋದಲ್ಲ, ಅಧಿಕಾರಿಗಳು ಸೂಚನೆ ಕೊಡ್ಬೋದಲ್ಲ ನೈಟ್ ಮಾಡ್ರಿ ಅಂತೇಳಿ. ಅದು ಯಾರು ಕೊಡಬೇಕು? ಜನಪ್ರತಿನಿಧಿಗಳು ಕೊಡಬೇಕು. ಈ ಅಧಿಕಾರಿಗಳು ಏನು ಮಾಡ್ತಾರೆ, ಇಚ್ಛಾ ನೀಡಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾನೆ ಇರ್ತಾರೆ. ಯಾರು ಸರ್ ಕೇಳೋರೇ ಇಲ್ಲ ಬಳ್ಳಾರಲ್ಲಿ. ಆಲ್ಮೋಸ್ಟ್ ನನ್ನ ತಿಳಿದಾಗೆ ಈ ಸಲ ಕಾಂಗ್ರೆಸ್ ಪಕ್ಷ ಇಷ್ಟು ಎಡುವುದಂದರೆ ಇದೇ ಫಸ್ಟ್ ಸಲ ಅಂತ ಅನಿಸ್ತೈತೆ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಸರ್. ವಿಜಯನಗರ ಜಿಲ್ಲೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದರು. ತಮ್ಮ ಮಾಧ್ಯಮದವರೇ ಕೇಳಿದ್ರು ಏನಂತೇಳಿ, ಗ್ಯಾರಂಟಿ ಇದೇನು ಗೃಹಲಕ್ಷ್ಮಿ ಹಣವನ್ನು ತಿಂಗಳ ಹಾಕ್ತೀವಿ ಅಂತ ಸರ್, 3-4 ತಿಂಗಳದ್ದು ಬಂದಿಲ್ಲ ಅಂತೇಳಿ ಮಾಧ್ಯಮದವ್ರು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪುಣ್ಯಾತ್ಮರು, ಅಲ್ಲ ನಾವು ಹಂಗೆ ಹೇಳಿಲ್ಲಲ್ಲ, ಹಂತವಾಗಿ ಹಾಕ್ತೀವಿ ರೀ ನಾವು, ಟ್ಯಾಕ್ಸ್ಗಳು ಹೆಂಗೆ ಬಂದ್ರೆ ಹಂಗೆ ಕಲೆಕ್ಷನ್ ಮಾಡಿ ಹಾಕ್ತೀವಿ ರೀ, 3 ತಿಂಗಳು ಹಾಕ್ಬೋದು, 4 ತಿಂಗಳು ಆಗ್ಬೋದು ರೀ ಅಂತ ಹೇಳ್ತಾನಂದರೆ, ಈ ಹಿಂದೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಿದರು, ನಿನಗೆ ಫ್ರೀ ನನಗೆ ಫ್ರೀ, ಹೆಣ್ಮಕ್ಳು ಏನಿದ್ರೆ ತಿಂಗಳ 2,000 ಕರೆಕ್ಟ್ ಬರ್ತೈತೆ ಅಕೌಂಟ್ಗೆ ಅಂತ ಹೇಳಿದ್ರು. ಅಂದರೆ ಈ ಥರ ಮಾತಾಡ್ತಾರೆ ಅಂದರೆ ಅವ್ರು ಎಷ್ಟರ ಮಟ್ಟಿಗೆ ಈ ಪಕ್ಷ ನಡೀತೈತೆ ಅಂತೇಳಿ ನಾವು ತಿಳ್ಕೊಬೇಕಾದ. ಜನರಿಗೆ ಈಗಾಗಲೇ ಅರಿವಾಗಿದೆ ಸರ್. ಒಂದು 5-6 ತಿಂಗಳಿಂದ ಪಡೆತರ ಕಾರ್ಡ್ ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಮಿಷನ್ನೇ ಬಂದಿಲ್ಲ. 5-6 ತಿಂಗಳಂದ್ರೆ ಹೆಂಗೆ ಜೀವನ ಮಾಡೋದು ಅವರು? ಇಂಥವು ಭಾಳಷ್ಟು ಉದಾಹರಣೆಗಳು ಭಾಳಷ್ಟು ಅವ್ಯವಹಾರಗಳು ನಡ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಮುಂದಿನ ದಿನದಲ್ಲಿ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಿ ಗಮನ ಸೆಳೆಯೋದು ಗ್ಯಾರಂಟಿಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.